ನನ್ನ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಬೇಡ್ರಸಳ್ಳಿ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು ಒಬ್ಬ ಸಣ್ಣ ರೈತನಾಗಿ ಆ ಸೀಬೆ ಗಿಡದಲ್ಲಿ ಏರ್ ಲೇಯರಿಂಗ್ ಮತ್ತು ಏರ್ ಪ್ರೋಮಿಂಗ್ ಸಿಸ್ಟಮ್ ಮಾಡೋದಕ್ಕೆ ಅಂಥೇಳಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ, ಕಲ್ತಿದ್ದೀನಿ. ಆದ್ರೂ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಲೈವಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಆಯಿತಾ? ಇದನ್ನು ಫಸ್ಟು ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ನಾವು 80% ಕೋಕೋಫಿಟನ್ನು ತೊಗೊಬೇಕು. ರೆಡಿ ಕೋಕೋಫಿಟನ್ನು ತೊಗೊಬೇಕು. ಇದನ್ನು ನೀರಲ್ಲಿ ಒಂದು ಸ್ವಲ್ಪ ನೆನೆಸ್ಬಿಟ್ಟು ರಾತ್ರಿ ಸಂಜೆ ಟೈಮಲ್ಲಿ ನೀರಲ್ಲಿ ನೆನೆಸ್ಬಿಟ್ಟಿದ್ರೆ ಈ ರೀತಿ ಆಗುತ್ತೆ. ಈ ರೀತಿ ಮಾಯ್ಶ್ಚರು ನೀರು ಕೈಗೆ ಹತ್ತಬಾರ್ದು, ಅಂದರೆ ಕೈಗೆ ಹಿಡಿಬಾರ್ದು, ನೀರು ಒಂಥರ ಒದ್ದೆ ಆಗಬಾರ್ದು. ಈ ಥರ ಒಂದು ಸ್ವಲ್ಪ ಡ್ರೈ ಆಗಬೇಕು. ಅದಕ್ಕೆ ಸಂಜೆನೇ ಇದನ್ನು ನೀರು ಹಾಕ್ಬಿಟ್ಟು ಡ್ರೈ ಥರ ಒಂದು ಸ್ವಲ್ಪ ನೀರು ಸಿಮ್ಸ್ಬಿಟ್ಬಿಟ್ರೆ, ನೀರು ಎರಚಿದರೆ ಈ ಥರ ನಮಗೆ ಉದುರಾಗಬೇಕು. ಉದುರಾದ ನಂತರನ ಬೆಳಗ್ಗೆನ ಇಲ್ಲ ನಿನ್ನೆ ಸಂಜೆನೇ ಆದರೂ ಪರವಾಗಿಲ್ಲ, ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಇದು ಕೊಟ್ಟಿಗೆ ಗೊಬ್ಬರ, ಇದು ಎರೆಹುಳ ಗೊಬ್ಬರನಾರು ಆಯಿತು, ಕೊಟ್ಟಿಗೆ ಗೊಬ್ಬರನಾರು ತೊಗೊಂಡ್ಬಿಟ್ಟು ಇದರಲ್ಲಿ ಇದು 80% ತೊಗೊತೀವಿ. 100ಕ್ಕೆ 80% ತೊಗೊತೀವಿ. ಒಂದು 10% ಕೊಟ್ಟಿಗೆ ಗೊಬ್ಬರ ತೊಗೊತೀವಿ. ಇನ್ನೊಂದು 10% ಆಗಲಿ ಸ್ವಲ್ಪ ಮರಳು ಮಿಶ್ರಿತ ಮಣ್ಣು, ನಮ್ಮ ಭೂಮಿಯಲ್ಲೇ ಇರೋದನ್ನೇ ಮರಳು ಮಿಶ್ರಿತ ಮಣ್ಣನ್ನು ತೊಗೊಬೋದು. ಇದನ್ನು ತೊಗೊಂಬಿಟ್ಟು ಏನು ಮಾಡಬೇಕು ಅಂದರೆ, ಇದನ್ನು 80% ಇದನ್ನು ತೊಗೊಂಡು ಇದೊಂದು 10%ಅಲ್ಲಿ ಇದೊಂದು 10%, ಇವು ಎರಡೂ ಸೇರಿಸ್ಬಿಟ್ಟು ಇದಕ್ಕೆ ಮಿಶ್ರಣ ಮಾಡಬೇಕು. ಹೇಗೆ ಮಿಶ್ರಣ ಮಾಡಬೇಕು ಅಂದರೆ, ಇದು 80% ತೊಗೊಂಡಿರ್ತೀವಿ, ಇದನ್ನೆಲ್ಲ ಒಂದು 5% ಅಲ್ಲಿಗೆ ಆಯಿತು. ಅಲ್ಲಿಗೆ ಒಂದು 90% ಆಯಿತು. 100% ಬೇಕಾದರೆ, ಇನ್ನೂ ಹೆಚ್ಚುವರಿ ಬೇಕಾದರೆ ನೀವು ಹೆಚ್ಚುವರಿ ಕೋಕೋಫಿಟ್ ಹಾಕೊಂಡ್ಮೇಲೆ ಇದ್ರ ಪರ್ಸೆಂಟೇಜಿಗೆ ತಕ್ಕಂತೆ ಹಾಕಬೇಕು. 5% ಮಾತ್ರ ಇರಬೇಕು. ಇದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಒಂದು ಸ್ವಲ್ಪ ಒದ್ದೆ ಆಗಲಿಲ್ಲ ಅಂದರೆ ನೀರನ್ನು ಸಿಮಿಸ್ಕೊಬೇಕು. ನೀರನ್ನು ಸಿಮಿಸ್ಕೊಂಬಿಟ್ಟು ಈ ರೀತಿ ರೆಡಿ ಮಾಡ್ಕೊಬೇಕು. ಈ ರೀತಿ ರೆಡಿ ಮಾಡ್ಕೊಂಡ ನಂತರ ಸ್ವಲ್ಪ ಎಣ್ಣೆ ಎಲ್ಲ ಇರಬಾರ್ದು, ಸ್ವಲ್ಪ ನೀಟಾಗಿ ಈ ರೀತಿ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ, ನಮಗೆ ಏರ್ ಲೇಯರಿಂಗಿಗೆ ಚೆನ್ನಾಗುತ್ತೆ, ಆಯಿತಾ? ಈ ಥರ ಎಲ್ಲ ಫುಲ್ಲು ಡ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫುಲ್ ಡ್ರೈ ಆಯಿತು ಅಂದರೆ ಡ್ರೈ ಬೇಡ, ಇನ್ನೂ ಸ್ವಲ್ಪ ನೀರು ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹಸಿ ಇರಲಿ. ಯಾಕೆಂದರೆ ಅದು ಏರ್ ಲೇಯರಿಂಗ್ ಮಾಡಿದಾಗ ಒಳಗಿರಬೇಕಲ್ಲ, ಹಾಗಾಗಿ ಇದು ಹಸಿಗಿರಲಿ. ಹಸಿಗಿದ್ದ ನಂತರ ಇದೇನು ಮಾಡಬೇಕು ಅಂದರೆ, ಇದು ಪೇಪರು, ಅಂದರೆ ಪ್ಲಾಸ್ಟಿಕ್ ಪೇಪರ್ ಇದನ್ನು ಏನು ಮಾಡಬೇಕು, ಈ ಥರದ್ದು KG ಗಟ್ಟಲೆ ಸಿಗುತ್ತಿದ್ದು. KGಗೆ 100 ರೂಪಾಯಿ ಭಾಳ ಏನಿರೋದಿಲ್ಲ. ಇದ್ರಾಗೆ ಒಂದು 500 ಪೀಸು, 1000 ಪೀಸ್ ಇರುತ್ತೆ. ಇದನ್ನೇನು ಮಾಡಬೇಕು, ನಾವು ಈ ರೀತಿ ಒಂದು ಕಾಲು ಭಾಗ ಅಂದ್ಕೊಳ್ಳಿ, ಇಷ್ಟನ್ನು ನಾವು ತುಂಬಿ ರೆಡಿ ಇಟ್ಕೊಬೇಕು. ಎಷ್ಟು ರೆಡಿ ಇಟ್ಕೊಬೇಕು? ಒಂದು 100 ಪ್ಯಾಕೆಟ್, ಒಂದು 100 ಸಸಿ ಆಗುವಷ್ಟನ್ನು ನಾವು ಈ ರೀತಿ ರೆಡಿ ಇಟ್ಕೊಬೇಕು. ಇಷ್ಟು ಹಾಕ್ಕೊತೀವಲ್ಲ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ಒದ್ದೆ ಇದ್ರೂ ಪರವಾಗಿಲ್ಲ, ಹಸಿ ಇರಲಿ. ಈ ರೀತಿ ಒಂದು ಕಾಲು ಭಾಗ ಇಲ್ಲ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು. ಈ ರೀತಿ ನಾವೇನೆಲ್ಲ ಪಾಲಿಥೀನಲ್ಲಿ ಈ ಪೇಪರಲ್ಲಿ ತುಂಬ್ಕೊಂಡ್ಬಿಟ್ಟು ಒಂದು 100 ಸಸಿ ತುಂಬ್ಕೊಬೇಕು. ಈ ಥರ 100 ಸಸಿ ಆಗುವಷ್ಟು 100 ಪ್ಯಾಕೆಟ್ ತುಂಬ್ಕೊಂಡ್ವಿ ಅಂತ ಅಂದ್ಕೊಳ್ಳಿ, ಈ ಥರ. ಓಕೆ, ಇದನ್ನು ಈ ರೀತಿ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನಾನು ಏರ್ ಲೇಯರಿಂಗು ಪ್ರೋಮಿಂಗ್ ಸಿಸ್ಟಮ್ ಹೇಗೆ ಮಾಡೋದು, ನಾನು ಮಾಡ್ತಾಯಿರೋದು ಸೀಬೆ ಗಿಡದಲ್ಲಿ. ಇದು ನಮ್ಮ ಜಮೀನಿಂದೇ. ಇದು 3ರಿಂದ 4ನೇ ವರ್ಷಕ್ಕೆ ಬಿದ್ದಿದೆ. ಈಗೆಲ್ಲ ಫುಲ್ ಇದೆಲ್ಲ ಮದರ್ ಪ್ಲಾಂಟೇ. ನಾನು ಇದರಲ್ಲಿ ಹೇಗೆ ಏರ್ ಲೇಯರಿಂಗು ಪ್ರೋಮಿಂಗ್ ಸಿಸ್ಟಮಲ್ಲಿ ನಾವು ಸಸಿ ರೆಡಿ ಮಾಡ್ಕೊಳೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ.